ಹಲೋ ಎವ್ರಿವನ್, ವೆಲ್ಕಮ್ ಟು ಚಲನ್. ಈ ಒಂದು ವಿಡಿಯೋದಲ್ಲಿ ಅಪಾರ್ ಐಡಿಯನ್ನು ಯಾವ ರೀತಿ ಮಾಡಬೇಕು ಅನ್ನೋದನ್ನ ನೋಡೋಣ ಅಂತ. ಮೊದಲು ಡಿಜಿ ಲಾಕರ್ ಅಂತ ಹೇಳಿ ಸರ್ಚ್ ಮಾಡ್ರಿ. ಅದರಲ್ಲಿ ಬರುವಂತಹ ಫಸ್ಟ್ ವೆಬ್ಸೈಟ್ ಮೇಲೆ ಕ್ಲಿಕ್ ಮಾಡ್ರಿ. ಈ ರೀತಿಯಾದಂತಹ ಸ್ಕ್ರೀನ್ ಓಪನ್ ಆಗುತ್ತೆ. ಅಲ್ಲಿ ಲಾಗಿನ್ ಮತ್ತು ರಿಜಿಸ್ಟ್ರೇಷನ್ ಮೇಲೆ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ ನಂತರ ನಿಮ್ಮ ಮೊಬೈಲ್ ನಂಬರನ್ನು ಕೇಳುತ್ತಾ ಮೊಬೈಲ್ ನಂಬರನ್ನು ಎಂಟರ್ ಮಾಡ್ರಿ. ಎಂಟರ್ ಮಾಡಿ ಕಂಟಿನ್ಯೂ ಬಟನ್ ಮೇಲೆ ಕ್ಲಿಕ್ ಮಾಡ್ರಿ. OTP ಹೋಗುತ್ತಾ, OTP ಎಂಟರ್ ಮಾಡಿ ವೆರಿಫೈ ಮೇಲೆ ಕ್ಲಿಕ್ ಮಾಡ್ರಿ. ನಿಮ್ಮ ಆಧಾರ್ ನಂಬರ್ ಕೇಳುತ್ತಾ, ಆಧಾರ್ ನಂಬರನ್ನು ಎಂಟರ್ ಮಾಡಿ ಮತ್ತೆ ವೆರಿಫೈ ಮೇಲೆ ಕ್ಲಿಕ್ ಮಾಡ್ರಿ. OTP ಹೋಗುತ್ತಾ, OTP ಎಂಟರ್ ಮಾಡಿ ವೆರಿಫೈ ಮೇಲೆ ಕ್ಲಿಕ್ ಮಾಡಬೇಕು. ಇಲ್ಲಿ ನಿಮ್ಗೆ ಸೆಟ್ ಯುವರ್ ಸೆಕ್ಯೂರಿಟಿ ಪಿನ್ ಅಂತ ಕೇಳುತ್ತೆ. ಸೆಕ್ಯೂರಿಟಿ ಪಿನ್ ಯಾವುದಾದ್ರೂ 6 ಡಿಜಿಟನ್ನು ಸೆಟ್ ಮಾಡ್ರಿ. ಅದು ಕೂಡ ನಿಮ್ಗೆ ನೆನಪಿರಬೇಕು. ನೀವು ಡಿಜಿ ಲಾಕರ್ ಲಾಗಿನ್ ಆಗುವಾಗ ಸೆಕ್ಯೂರಿಟಿ ಪಿನ್ ಕೇಳ್ತಾ ಇರುತ್ತೆ. ಅದನ್ನು ನೋಟ್ ಡೌನ್ ಮಾಡಿಕೊಂಡು ಇಟ್ಕೋರಿ. ಕಂಪ್ಲೀಟ್ ಮೇಲೆ ಕ್ಲಿಕ್ ಮಾಡ್ರಿ. ಈ ರೀತಿಯಾದಂಥ ಸ್ಕ್ರೀನ್ ಓಪನ್ ಆಗ್ತೈತಿ. ಇದನ್ನು ಕ್ಲೋಸ್ ಬಟನ್ ಐತಲ್ಲ, ಅಲ್ಲಿ ಕ್ಲೋಸ್ ಮಾಡ್ರಿ. ಸರ್ಚ್ ಡಾಕ್ಯುಮೆಂಟ್ ಮೇಲೆ ಕ್ಲಿಕ್ ಮಾಡ್ರಿ. ಆ ಸರ್ಚ್ ಟ್ಯಾಬ್ ಒಳಗಡೆ ಅಪಾರ್ ID ಅಂತ ಹೇಳಿ ನೀವು ಸರ್ಚ್ ಮಾಡಬೇಕು. ಫಸ್ಟ್ ಒನ್ ಇದೆ ನೋಡ್ರಿ, ಅಕಾಡೆಮಿಕ್ ಬ್ಯಾಂಕ್ ಆಫ್ ಕ್ರೆಡಿಟ್ ಅಂತೇಳಿ. ಅದರ ಮೇಲೆ ನೀವು ಕ್ಲಿಕ್ ಮಾಡ್ರಿ. ಇಲ್ಲಿ ತೋರಿಸೋದ ಅಪಾರ್ ID ಅಂತೇಳಿ. ಆ ಅಪಾರ್ ID ಮೇಲೆ ನೀವು ಕ್ಲಿಕ್ ಮಾಡಬೇಕು. ಈ ರೀತಿಯಾದಂತಹ ಸ್ಕ್ರೀನ್ ಓಪನ್ ಆಗ್ತೈತಿ. ನಿಮ್ಮ ನೇಮ್ ಆಸ್ ಪರ್ ಆಧಾರ್ ತೋರಿಸುತ್ತೆ, ಡೇಟ್ ಆಫ್ ಬರ್ತ್ ಮತ್ತು ಜೆಂಡರ್ ಅದೇ ತೋರಿಸ್ತೈತಿ. ಇಲ್ಲಿ ನೀವು ಫಿಲ್ ಮಾಡಬೇಕಾಗಿರೋದು ಐಡೆಂಟಿಟಿ ಟೈಪ್. ಐಡೆಂಟಿಟಿ ಟೈಪ್ ಹೋದಲ್ಲಿ ನೀವು ರಿಜಿಸ್ಟರ್ ನಂಬರ್ ಅಂತ ಸೆಲೆಕ್ಟ್ ಮಾಡ್ಕೊರಿ. ಐಡೆಂಟಿಟಿ ವ್ಯಾಲ್ಯೂ ಇದ್ದಲ್ಲಿ ನಿಮ್ಮ UUCMS ನಂಬರ್ ಗೊತ್ತಿರಲಿಲ್ಲ ಅಂತಂದ್ರೆ ಕಾಲೇಜ್ ಒಳಗೆ ಕೇಳ್ರಿ, ನಂಬರ್ ಹೇಳ್ತಾರೆ ನಿಮ್ಗೆ. ನಿಮ್ಮ ಮೇಲಿಗೂ ಕೂಡ ಈ ರಿಜಿಸ್ಟ್ರೇಷನ್ ನಂಬರ್ ಬಂದಿರ್ತೈತಿ. ಅಡ್ಮಿಷನ್ ಇಯರ್ ಇದ್ದಲ್ಲಿ ನೀವು ಇದೇ ವರ್ಷ ಅಡ್ಮಿಷನ್ ಮಾಡಿಸಿದ್ರೆ 2026 ಅಂತ ಇರುತ್ತೆ. 2026 ಅಂತ ಸೆಲೆಕ್ಟ್ ಮಾಡ್ರಿ. ಐ ಆಮ್ ಎ ಸ್ಟೂಡೆಂಟ್ ಆಟ್, ನೀವು ಯಾವ ಯೂನಿವರ್ಸಿಟಿ ಸ್ಟೂಡೆಂಟ್ಸ್ ಇರ್ತೀರೋ ಆ ಯೂನಿವರ್ಸಿಟಿ ಸೆಲೆಕ್ಟ್ ಮಾಡ್ರಿ. ಇಲ್ಲಿ ಕರ್ನಾಟಕ ಯೂನಿವರ್ಸಿಟಿ ಅಂತ ನಾವು ಸೆಲೆಕ್ಟ್ ಮಾಡೀವಿ. ಸೆಲೆಕ್ಟ್ ಮಾಡಿ ಗೆಟ್ ಡಾಕ್ಯುಮೆಂಟ್ ಮೇಲೆ ಕ್ಲಿಕ್ ಮಾಡ್ರಿ. ಈಗ ನಾನು ಡೀಟೇಲ್ಸ್ ತುಂಬಿರೋದು ಡಿಗ್ರಿ ಫಸ್ಟ್ ಇಯರ್ ಸ್ಟೂಡೆಂಟ್ ಇದ್ದವ್ರದ್ದು. ನೀವು ಯಾವುದೇ ಕ್ಲಾಸ್ ಇದ್ದರೂ ಕೂಡ ಆ ಕ್ಲಾಸಿಂದ ರಿಜಿಸ್ಟರ್ ನಂಬರ್ ಹಾಕಿ ಏನು ಮಾಡ್ಬೋದು, ಡೀಟೇಲ್ಸ್ಗಳನ್ನು ತುಂಬೋದು. ಯೂನಿವರ್ಸಿಟಿ ಬೋರ್ಡ್ ನಿಮ್ಗೆ ಯಾವ್ದು ಬರುತ್ತೋ ಅದನ್ನು ಸೆಲೆಕ್ಟ್ ಮಾಡಬೇಕು. ಫೆಚ್ ಆಗ್ತೈತಿ ಡಾಟಾ, ಸ್ವಲ್ಪ ಹೊತ್ತು ವೆಯ್ಟ್ ಮಾಡಬೇಕು. ಅದಾದಮೇಲೆ ಈ ರೀತಿಯಾದಂತಹ ಸ್ಕ್ರೀನ್ ತೋರಿಸುತ್ತೆ, ಫೆಚಿಂಗ್ ಕಂಪ್ಲೀಟ್ ಅಂತೇಳಿ. ಗೋ ಟು ಇಶ್ಯೂಡ್ ಡಾಕ್ಯುಮೆಂಟ್ ಅಂತ ಇರುತ್ತೆ. ನೀವು ಗೋ ಟು ಇಶ್ಯೂಡ್ ಡಾಕ್ಯುಮೆಂಟ್ ಮೇಲೆ ಕ್ಲಿಕ್ ಮಾಡಿದರೆ 2 ಡಾಕ್ಯುಮೆಂಟ್ಸ್ಗಳು ತೋರಿಸುತ್ತೆ, ಒಂದು ಅಪಾರ್ ID ಮತ್ತು ಆಧಾರ್ ಕಾರ್ಡ್. ಅಪಾರ್ IDಯಲ್ಲಿ PDF ಏನೈತಲ್ಲ ಅದನ್ನು ಡೌನ್ಲೋಡ್ ಮಾಡ್ಕೊರಿ. ಓಪನ್ ಆಗ್ತೈತಿ ಈ ರೀತಿಯಲ್ಲಿ. ಇಷ್ಟು ಮಾಡಿದ್ರೆ ನಿಮ್ದು ಅಪಾರ್ ID ಕ್ರಿಯೇಟ್ ಮಾಡ್ದಂಗೆ ಅಪಾರ್ IDಯ ನಂಬರು ಜನ್ರೇಟ್ ಆಗಿರ್ತೈತಿ. ಈ ಇಷ್ಟು ಪ್ರೊಸೀಜರು ಅಪಾರ್ ID ಕ್ರಿಯೇಟ್ ಮಾಡ್ಕೊಳ್ಳೋಕ್ಕೆ ಇರುವಂಥದ್ದು ಆಗಿದೆ.